ಮಳವಳ್ಳಿಯಿಂದ ಗುಂಡ್ಲುಪೇಟೆ ಮೇಲೆ ಹೋಗಿ ಬಂಡೀಪುರ ಮೇಲೆ ಊಟಿಗೆ ಹೋಗೋ ಪ್ಲ್ಯಾನ್ ಇದೆ. ಸದ್ಯಕ್ಕೆ ಒಂದು ಆಕ್ಸ್ ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಸೊ ಇದು ನನಗೆ ಲೈಟು, ಸ್ವಿಚ್ಚು, ಹಾರ್ನೆಸ್ಸು, ವೈರಿಂಗು ಎಲ್ಲ ಸೇರಿ ಚೇಂಜ್ ಎಷ್ಟಾಗಿತ್ತು. ವೆಲ್ಕಮ್ ಟು ಬಂಡೀಪುರ. ಇಲ್ಲೊಂದು ಸ್ವಲ್ಪ ಡೇಟ್ಸ್ ಇದೆ, ಇಲ್ಲಿ ದೊಡ್ಡ ಗುಂಪೆ ಇದೆ, ಪ್ರಶಾಂತವಾಗಿದೆ. ಇಲ್ಲಿ ಪೆಟ್ರೋಲ್ ರಿಸರ್ವ್ ಬಂತು. ಅದೇ ಮಧುಮಲೈ ರಿಸರ್ವ್ ಫಾರೆಸ್ಟ್ಗೆ ಚೆಕ್ ಪೋಸ್ಟು. ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡ್ತಾ ಇದ್ದೀರಿ. ಹಿಂದೆ ಅಲ್ಲಿ ಜಿಂಕೆ ಗಾಡಿ ಮುಂದೆನೇ ಪಾಸ್ ಆಯಿತು. ರೈಟ್ ಸೈಡ್ ಸಾಕಾಗಿದೆ. ಸರಪ್ಪ ಹಿಂಗೆ ಹೋಗೋಣ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಊಟಿಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಇನ್ನೂ 3 ಜನ ಫ್ರೆಂಡ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಟೋಟಲ್ ಈಗ 3 ಬೈಕ್ಸಲ್ಲಿ ಹೋಗ್ತಾ ಇರೋದು. ಸದ್ಯಕ್ಕೆ ಬಿಡದಿಯಲ್ಲಿ ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ಟೈಮ್ ಆಲ್ಮೋಸ್ಟ್ 7:30 ಆಗ್ತಾಯಿದೆ. 5 o'clockಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿ, ಬಟ್ ಸ್ವಲ್ಪ ಲೇಟಾಗಿ 5:30 ಅರೌಂಡ್ 6 ಆಗೋಗಿತ್ತು ಮನೆ ಬಿಡೋ ಅಷ್ಟೊತ್ತಿಗೆ. ಸೊ ನೈಸ್ ರೋಡಲ್ಲಿ ಕೂಡ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು. ಲಾರಿಗಳದ್ದು ಮತ್ತು ಕಾರ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು. ಅಲ್ಲೂ ಒಂದು ಸ್ವಲ್ಪ ಟೈಮ್ ಹಿಡಿತು. ಮತ್ತು NH44 ಅಷ್ಟೇ ಫುಲ್ಲು ಲಾರಿಗಳು, ಬಸ್ಗಳೇ ತುಂಬ್ಕೊಂಬಿಟ್ಟಿತ್ತು. ಸೊ ಈಗ ಡೈರೆಕ್ಟ್ ಮದ್ದೂರು ಹತ್ರ ಹೋಗಿ, ಮದ್ದೂರು ಹತ್ರ ಲೆಫ್ಟ್ ತೊಗೊಂಡು ಮಳವಳ್ಳಿ ಹತ್ರ ಎಲ್ಲೋ ಕನೆಕ್ಟ್ ಆಗುತ್ತೆ. ಸೊ ಮಳವಳ್ಳಿಯಿಂದ ಗುಂಡ್ಲುಪೇಟೆ ಮೇಲೆ ಹೋಗಿ ಬಂಡೀಪುರ ಮೇಲೆ ಊಟಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಸದ್ಯಕ್ಕೆ ಅಲ್ಲಿ ಹೋಗೋದು ಮಾತ್ರ ಪ್ಲ್ಯಾನ್ ಇದೆ. ಅಲ್ಲಿ ಹೋಗಿ ಏನು ಮಾಡೋದು, ಹೋಗ್ತಾ ಏನು ನೋಡ್ಕೊಂಡು ಹೋಗೋದು ಇನ್ನೂ ಕರೆಕ್ಟಾಗಿ ಏನು ಪ್ಲ್ಯಾನ್ ಮಾಡಿಲ್ಲ. ಸೊ ಇದು ಒಂದು ಜಸ್ಟ್ ಒಂದು ಶಾರ್ಟ್ ರೈಡ್ ಅಷ್ಟೇ. ಇಲ್ಲಿಂದ ಊಟಿಗೆ ಹೋಗಿ, ಊಟಿಯಲ್ಲಿ ಒಂದು ನೈಟ್ ಸ್ಟೇ ಆಗಿ ಮತ್ತೆ ಬೆಳಗ್ಗೆ ಎದ್ದು ವಾಪಸ್ ಬರೋದು. ಸೊ ಇವತ್ತು ಸ್ಯಾಟರ್ಡೆ, ಇವತ್ತು ಹೋಗಿ ಸ್ಟೇ ಆಗಿ ಮತ್ತು ನಾಳೆ ರಾತ್ರಿ ಅಷ್ಟೊತ್ತಿಗೆ ಮನೇಲಿರಬೇಕು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಅಲ್ಲಿ ಹೆಂಗಿರುತ್ತೆ ವಾತಾವರಣ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಆ್ಯಕ್ಚುಲಿ ನಾವು ನೈಟೇ ಹೊರಡೋ ಪ್ಲ್ಯಾನ್ ಇತ್ತು. ಒಂದು 3:30 ಅರೌಂಡ್ ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಿದ್ದೆ ಶಾರ್ಟೇಜ್ ಆಗಿ ಸ್ವಲ್ಪ ಜಾಸ್ತಿ ಹೊತ್ತೆ ಮಲಗಿಬಿಟ್ಟೆ. ಸೊ ಆಲ್ಮೋಸ್ಟ್ ಒಂದು 4:30 ಆಗೋಗಿತ್ತು ಎದ್ದೋಳೋ ಅಷ್ಟೊತ್ತಿಗೆ. ಸರಿ ಅಂದ್ಬಿಟ್ಟು 5 o'clock ಅರೌಂಡು ನೈಸ್ ರೋಡ್ ಹತ್ರ ಇದ್ದು ಹೋಗೋಣ ಅಂದ್ಕೊಂಡ್ರಿ. ಅದು ಆಗಲಿಲ್ಲ. ಒಂದು 5:36 ಅರೌಂಡ್ ಹೋಗಿತ್ತು ನಾವು ಅಲ್ಲಿ ನೈಸ್ ರೋಡ್ ಬಿಡೋ ಅಷ್ಟೊತ್ತಿಗೆ. ಸೊ ಮೋಸ್ಟ್ಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ನಾನು ಮಾನ್ಸೂನ್ ರೈಡ್ ಸೀರೀಸ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ನೀವೇನಾದರೂ ಆ ರೈಡ್ನ ನೋಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ದು ಲಿಂಕ್ ಹಾಕಿರ್ತೀನಿ. ಮತ್ತು ಮೇಲೆ ಐ ಬಟನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ನ ಹುಡುಕಿದ್ರೆ ಸಿಗುತ್ತೆ ನಿಮಗೆ, ಮಾನ್ಸೂನ್ ರೈಡ್ 2025 ಅಂತ. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಅದು 4 days ಟೋಟಲ್ ರೈಡು. ಸೊ ಫಸ್ಟು ಬೆಂಗಳೂರಿಂದ ಕೊಟ್ಟಿಗೆಹಾರ ಹೋಗಿ, ಕೊಟ್ಟಿಗೆಹಾರದಿಂದ ಕಳಸಾಗಿ ಹೋಗಿ, ಕಳಸಾಯಿಂದ ಕುದುರೆಮುಖಗೆ ಹೋಗಿ, ಕುದುರೆಮುಖದಿಂದ ಆಗುಂಬೆಗೆ ಹೋಗಿ ಅಲ್ಲಿ ಡೇ 1 ಸ್ಟೇ ಆದೆ. ಆ್ಯಂಡ್ ಡೇ 2 ಆಗುಂಬೆಯಿಂದ ತೀರ್ಥಹಳ್ಳಿ, ಅಲ್ಲಿಂದ ಸಿಗಂದೂರು, ಸಾಗರ, ಜೋಗ್ ಫಾಲ್ಸು ಅದೆಲ್ಲ ನೋಡಿಕೊಂಡು ಯಲ್ಲಾಪುರ ಅಲ್ಲಿ ಹೋಗಿ ಸ್ಟೇ ಆದೆ. ಆ್ಯಂಡ್ ಡೇ 3 ಯಲ್ಲಾಪುರ ಪೂರ್ತಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಕಾರವಾರ ಹೋಗಿ ಸ್ಟೇ ಆದೆ. ಸೊ ಕಾರವಾರಿಂದ ನೆಕ್ಸ್ಟ್ ಡೈರೆಕ್ಟಾಗಿ ಗೋವಾಗೆ ಹೋಗಿದ್ದು. ಸೊ ಆಲ್ಮೋಸ್ಟ್ ಕಾರವಾರಿಂದ ಗೋವಾಗೆ ಹೋಗೋವರೆಗೂ ಅದು ನಂದು ಸೋಲೋ ರೈಡು. ಅದಾದಮೇಲೆ ಫ್ರೆಂಡ್ಸ್ ಸಿಗ್ತಾರೆ, ಮತ್ತು ಗೋವಾದಿಂದ ಇಲ್ಲಿಗೆ ಸೋಲೋ ಬಂದಿದ್ದು. ಸೊ ಅರೌಂಡ್ 1600 kilometers ರೈಡ್ ಅದು. ನೀವೇನಾದ್ರು ಸಿಮಿಲರ್ ರೈಡ್ ಪ್ಲ್ಯಾನ್ ಮಾಡ್ತಿದ್ರೆ ಅದರಲ್ಲಿ ಚೆಕ್ ಮಾಡಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಹೋಗಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕು, ಎಲ್ಲೆಲ್ಲಿ ಹೋಗ್ಬೋದು ಅಂತ. ಆ್ಯಂಡ್ ಆ ರೈಡಲ್ಲಿ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿತ್ತು. ಲೈಟ್ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಇನ್ನು ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸದ್ಯಕ್ಕೆ ಒಂದು ಆಕ್ಸ್ ಲೈಟ್ ಹಾಕ್ಸ್ಕೊಂಡಿದ್ದೀನಿ. ಮ್ಯಾಡ್ ಡಾಗ್ ಸ್ಕೌಟ್ ಎಕ್ಸ್ ಹಾಕ್ಸಿದ್ದೀನಿ. ಸೊ ನಾನು ಇವತ್ತು ನೈಟ್ ರೈಡ್ ಮಾಡ್ತೀನಿ ಅಂಥೇಳಿ ಅಸ್ಯೂಮ್ ಮಾಡಿಕೊಂಡು ನೆನ್ನೆ ನೈಟ್ ಹಾಕ್ಸ್ಕೊಂಬಂದ ಇದ್ದ. ಸೊ ಇದು ನನಗೆ ಲೈಟು, ಸ್ವಿಚ್ಚು, ಹಾರ್ನೆಸ್ಸು, ವೈರಿಂಗು ಎಲ್ಲ ಸೇರಿ 11,000 ಚೇಂಜ್ ಎಷ್ಟಾಗಿತ್ತು. ಆ್ಯಂಡ್ ಫಿಲ್ಟರ್ಸ್ ಕೂಡ ಸೇರಿ. ಸೊ ಪೂರ್ತಿ ಸೆಟ್ ತೊಗೊಂಡೆ ನಾನು. ಫಿಲ್ಟರ್ಸ್ ಮತ್ತು ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿ 11,380 ಚೇಂಜ್ ಏನೋ ಆಯಿತು ಅನಿಸುತ್ತೆ. ಬಿಲ್ ಫೋಟೋ ಇದ್ದರೆ ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಸೊ ಲೈಟ್ ಬಗ್ಗೆ ಕೇಳಿದ್ರೆ ಚೆನ್ನಾಗಿದೆ. ಸದ್ಯಕ್ಕೆ ಈ ಗಾಡಿಯಲ್ಲಿರೋ ಲೈಟ್ಗಿಂತ ಚೆನ್ನಾಗೇ ಬರ್ತಿದೆ. ಆ್ಯಂಡ್ ನಾನು ನಿನ್ನೆ ಒಂದು ಸ್ವಲ್ಪ ಕತ್ಲ್ ರೋಡಲ್ಲಿ ಕೂಡ ಟೆಸ್ಟ್ ಮಾಡಿ ನೋಡಿದೆ, ಪರವಾಗಿಲ್ಲ. ಒಂದು 100-150 ಮೀಟರ್ಸ್ವರೆಗೂ ಕ್ಲಿಯರಾಗಿ ಕಾಣುತ್ತೆ. ಆ್ಯಂಡ್ ಹತ್ರ ಇರೋ ಪಾಟೋಲ್ಸ್ ಎಲ್ಲ ನೀಟಾಗಿ ಕಾಣುತ್ತೆ. ನನಗೆ ಅದೇ ಮೇಯ್ನ್ ಬೇಕಾಗಿದ್ದು. ಸದ್ಯಕ್ಕೆ ಇನ್ನೂ ಪ್ರಾಪರಾಗಿ ಎಲ್ಲೂ ಯೂಸ್ ಮಾಡಿಲ್ಲ. ಇವತ್ತು ಏನಿಲ್ಲ, ಮೋಸ್ಟ್ಲಿ ನೈಟ್ ಆಗೋ ಅಷ್ಟೊತ್ತಿಗೆ ರೀಚ್ ಆಗೋಗಿರ್ತೀರಿ. ನಾವೆಲ್ಲ ಸುತ್ತಾಕೊಂಡು ಹೋಗಿ ರೂಮ್ಗೆ ರೀಚ್ ಆಗೋಗಿರ್ತೀರಿ. ಸೊ ಇವತ್ತೇನು ಅಷ್ಟೊಂದು ಯೂಸ್ ಬರೋಲ್ಲ. ನಾಳೆ ಮೋಸ್ಟ್ಲಿ ಅಲ್ಲಿಂದ ಬರ್ಬೇಕಾದ್ರೆ ಲೇಟ್ ಏನಾದರೂ ಆದರೆ ಯೂಸ್ ಆಗ್ಬೋದೇನೋ, ಆವಾಗ ಒಂದು ಸರಿ ಚೆಕ್ ಮಾಡಿ ನೋಡ್ತೀನಿ. ನಾನು ಇದು ಅಡಿಷ್ನಲ್ ಲೈಟ್ಸ್ ಹುಡುಕ್ಬೇಕಾದ್ರೆ ನನಗೆ 2 ಥರ ಆಪ್ಷನ್ ಸಿಕ್ತು. ಒಂದು ಹೆಡ್ಲೈಟ್ ರಿಪ್ಲೇಸ್ಮೆಂಟ್ಗೆ, ಇನ್ನೊಂದು ಆಕ್ಸಿಲರಿ ಲೈಟ್ಸ್ ಯಾವ್ದಾರು ಒಂದು ಹಾಕ್ಸ್ಕೊಳೋದಕ್ಕೆ. ಸೊ ನನಗೆ ಅಷ್ಟೊಂದು ಆಕ್ಸಿಲರಿ ಲೈಟ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ನಾನು ಸುಮ್ಮನೆ ರಿಸರ್ಚ್ ಮಾಡಿ ಒಂದು ಜೇಜಿದು ಯಾವುದೋ ಒಂದು ನೋಡಿದೆ, ಮತ್ತು ಇದೊಂದು ನೋಡಿದೆ. ಅಷ್ಟೇ, ಒಂದು ಸ್ವಲ್ಪ ಡೀಸೆಂಟಾಗಿದ್ದಿದ್ದು, ಅಂದರೆ ಸ್ವಲ್ಪ ಪಾಪ್ಯುಲರ್ ಆಗಿದ್ದಿದ್ದು, ಯೂಟ್ಯೂಬಲ್ಲಿ ವೀಡಿಯೋ ಸಿಕ್ಕಿದ್ದು ಅಂದರೆ ಇದೊಂದೇ. ಸೊ ಎರಡೂ ಕಂಪೇರ್ ಮಾಡ್ತಿದ್ದೆ. ಆ್ಯಂಡ್ ಗ್ಯಾಪಲ್ಲಿ ನನಗೆ ಇನ್ನೊಂದು ಹೆಡ್ಲೈಟ್ ರಿಪ್ಲೇಸ್ಮೆಂಟ್ ಕೂಡ ಸಿಕ್ತು. ಅದು ವೈಷ್ಣು ಟೂರಿಂಗ್ ಹೆಡ್ಲೈಟ್ಸ್ ಏನೋ ಬರುತ್ತೆ ಅವ್ರದ್ದು. ಸೊ ಅದು ಇತ್ತು. ನಾನು ಅದೇ ರಿವ್ಯೂಸ್ ಎಲ್ಲ ನೋಡ್ದಂಗೆ ಇದಕ್ಕಿಂತ ಅದು ಸ್ವಲ್ಪ ಚೆನ್ನಾಗಿತ್ತು ಅಂತಲೇ ಅಂತಿದ್ರು. ಸರಿ ಅಂದ್ಬಿಟ್ಟು ನಾನು ಅದನ್ನೇ ತೊಗೊಳೋದಕ್ಕೆ ಫಿಕ್ಸ್ ಆಗೋಗಿದೆ. ಬಟ್ ಅದು ಆರ್ಡ್ರ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಡೆಲಿವರಿ ಕೊಡೋದಕ್ಕೆ 14 ಡೇಸ್ ಅರೌಂಡ್ ತೋರಿಸ್ತಿತ್ತು. ಆಲ್ಮೋಸ್ಟ್ 2 ವೀಕ್ಸ್ ಟೈಮು. ನನಗೆ ನಾಳೆನೇ ಬೇಕಿತ್ತು. ಅದು ನನ್ನ ತಪ್ಪೇ ಒಂಥರ. ಬಟ್ ಆದ್ರೂ 14 ಡೇಸ್ ಸ್ವಲ್ಪ ಜಾಸ್ತಿನೇ ಆಯಿತು. ಒಂದು 3-4 ಡೇಸ್ ಆದರೂ ಆಗಿದರೆ ಹೆಂಗೋ ಆರ್ಡ್ರ್ ಮಾಡಿ ಅಡ್ಜಸ್ಟ್ ಮಾಡ್ಬೋದಿತ್ತು. 14 ಡೇಸ್ ಅದು ಸ್ವಲ್ಪ ಜಾಸ್ತಿ ಟೈಮ್ ಅನ್ನಿಸ್ತು. ಮತ್ತು ನನಗೆ ಸ್ಟಾಕ್ ಹೆಡ್ಲೈಟ್ನ ರಿಪ್ಲೇಸ್ ಮಾಡಿ ಆ ಹೆಡ್ಲೈಟ್ ಹಾಕೋದಕ್ಕೆ ಒಂದು ಸ್ವಲ್ಪ ಯಾಕೋ ಮನ್ಸು ಬಂದಿಲ್ಲ. ಯಾಕಂದರೆ ಈಗ ನಾನು ಆ ಹೆಡ್ಲೈಟ್ ಯೂಸ್ ಮಾಡ್ತಿರ್ತೀನಿ, ಮತ್ತು ಆ ಹೆಡ್ಲೈಟೇ ಹೋಗ್ಬಿಟ್ರೆ ನನಗೆ ಇನ್ನು ಲೈಟೇ ಅಂತ ಯಾವುದೂ ಇರೋಲ್ಲ ಗಾಡಿಯಲ್ಲಿ. ಎಲ್ಲಾದರೂ ಆಚೆ ಹೋದಾಗ ಲೈಟ್ ಏನಾದರೂ ಕೆಲಸ ಅಂದರೆ ಸಡನ್ನಾಗಿ ವರ್ಕ್ ಆಗೋ ಸ್ಟಾಪ್ ಆಗೋಯ್ತು ಅಂದರೆ. ಸೊ ಅದೆಲ್ಲ ಯೋಚನೆ ಮಾಡಿ ಸದ್ಯಕ್ಕೆ ಆಕ್ಸ್ ಲೈಟು ಇದು ಹಾಕ್ಸಿದ್ದೀನಿ. ಬಟ್ ಇದರಲ್ಲಿ ಅದೇ ಪೊಲೀಸ್ದು ಪ್ರಾಬ್ಲಮ್ಮು, ಅದೇ ಏನು ಮಾಡೋದು ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಅವ್ರನ್ನ ಕವರ್ ಥರ ಏನಾದರೂ ಕೇಳಿದೆ, ಅಂದರೆ ಯೂಸ್ ಮಾಡದೇ ಇರೋ ಟೈಮಲ್ಲಿ ಕ್ಲೋಸ್ ಮಾಡಿರೋ ಥರ. ಅವರು ಅದೇ ಫಿಲ್ಟರ್ಸಲ್ಲೇ ಒಂದು ಬ್ಲ್ಯಾಕ್ ಕಲರ್ ಫಿಲ್ಟರ್ ಒಂದು ಬರುತ್ತೆ, ಅದನ್ನ ಹಾಕಿದ್ರೆ ಕ್ಯಾಪ್ ಥರ ಕುತ್ಕೊಳತ್ತದು, ಏನೂ ಕಾಣಲ್ಲ ಅಂತ ಹೇಳಿದರು. ಬಟ್ ಅದು ನನಗೆ ಪೊಲೀಸಿಂದ ತಪ್ಪಿಸೋ ಸೊಲ್ಯೂಷನ್ ಥರ ಕಾಣಲಿಲ್ಲ. ಅದಕ್ಕೆ ನಾನು ಅಡಿಷ್ನಲ್ ಆಗಿ ಒಂದು ಸಾಕ್ಸ್ ತೊಗೊಂಡಿದ್ದೀನಿ. ಸೊ ಅಕಸ್ಮಾತ್ ಏನಾದರೂ ಪೊಲೀಸ್ ಹಿಡಿತಾರೆ ಅನ್ನೋ ಥರ ಇದ್ದರೆ ಈ ಹಿಲ್ ಸ್ಟೇಷನ್ಸಲ್ಲಿ ಯಾವಾಗಾದರೂ ಹೋದಾಗ ಅದ್ರ ಮೇಲೆ ಸಾಕ್ಸ್ ಹಾಕಿ ಕ್ಲೋಸ್ ಮಾಡಿಬಿಡೋಣ ಅಂತ ಒಂದು ಪೇರ್ ಆಫ್ ಸಾಕ್ಸ್ ತೊಗೊಂಡಿದ್ದೀನಿ. ಸೊ ಅದ್ರ ಮೇಲೆ ಸುಮ್ಮನೆ ಸಾಕ್ಸ್ ಥರ ಹಾಕಿಟ್ರೆ ಅಟ್ಲೀಸ್ಟ್ ಅದು ಕಾಣದೆ ಅದು ಇರುತ್ತೆ. ಡೆಲಿಬ್ರೇಟಾಗಿ ತಗ್ಲಾಕ್ಕೊಂಡು ಅದನ್ನ ತೆಗಿಸಿ ನೋಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅದು ನನ್ನ ಬ್ಯಾಡ್ ಲಕ್ ಆಗುತ್ತೆ. ಹಿಂಗೇನಾ ಮ್ಯಾಪ್ ನೋಡೋದು ಒಂದು ಸರಿ, ಮ್ಯಾಪಲ್ಲಿ ನೋಡೋದು ಒಂದು ಸರಿ. ಮುಂದೆ ರೈಲ್ವೆ ಗೇಟ್ ಇದೆ, ಬಾ ಸ್ಟಾಪ್ ಮಾಡಿದ್ದಾರೆ. ಇದೇ ರೋಡಾ? ಹಾಂ, ಹಾಕು ಊಟಿಗೆ ಯಾಕೋ ಅಂದರೆ ರೋಡ್ ಕರೆಕ್ಟಾಗಿ ಇಲ್ವ ಚೆಕ್ ಮಾಡೋಣ ಅಂತ. ಪಕ್ಕನ ಇದೇನಾ? ಮದ್ದೂರು ಹತ್ರ ಲೆಫ್ಟಾ ಇದು? ಹಾಂ, ಎಲ್ಲೋ ಇದೀರಿ ಮಗ? ಇನ್ನೂ ಮುಂದೆ ಲೆಫ್ಟ್ ತೊಗೊಬೇಕಿತ್ತು ಅನ್ಸುತ್ತೆ ನೋಡು. ಹಾಂ, ಮದ್ದೂರು ಬಂದಿಲ್ಲ. ಮದ್ದೂರು ಹತ್ತ ನಾವು ಲೆಫ್ಟ್ ತೊಗೊಬೇಕಿತ್ತು. ಅಲ್ಲ, ಅದೇ ರೋಡಲ್ಲಿ ಹೋಗಿ ಲೆಫ್ಟ್ ತೊಗೊಬೇಕಿತ್ತಲ್ಲ. Much later. ಓಕೆ, ಮಳವಳ್ಳಿ ದಾಟಿ ಸ್ವಲ್ಪ ಮುಂದೆ ಬಂದು ಇಲ್ಲೊಂದು ಟೀ ಬ್ರೇಕ್ಗೆ ನಿಲ್ಲಿಸಿದ್ರಿ. ಫುಲ್ ನಿದ್ದೆ ಎಳಿತಾಯಿತ್ತು. ಸರಿ, ಹಂಗೆ ಒಂದು ಸಣ್ಣ ಪವರ್ ನ್ಯಾಪ್ ಹಾಕಿ ಈಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 70 ಕಿಲೋಮೀಟರ್ಸ್ ಇದೆ ರೋಡು. ಅದಾದಮೇಲೆ ಮೋಸ್ಟ್ಲಿ ಬಂಡೀಪುರ ಅಥವಾ ಗುಂಡ್ಲುಪೇಟೆ ಒಳಗಡೆ ಹೋಗ್ತೀರಿ ಅನಿಸುತ್ತೆ. ಮೈಸೂರು ರೋಡು ಬಿಟ್ಟು ಮಳವಳ್ಳಿ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ರೂಟು ಸೀನಿಕ್ಕಾಗಿ ಚೆನ್ನಾಗಿದೆ.
ರೈಟ್ ಸೈಡ್ ಯಾವುದೋ ಡ್ಯಾಮ್ ಇದೆ, ನೀರು ಕೂಡ ಬಿಟ್ಟಿದ್ದಾರೆ. ಸ್ವಲ್ಪ ತುಂಬಾ ಟೈಮ್ ವೇಸ್ಟ್ ಆಗೋಯಿತು ಬೆಳಗಿಂದ. ಸೊ ಈ ಸ್ಟ್ರೆಚ್ಚು ಸ್ವಲ್ಪ ಬೇಗ ಹೊಡೆಯೋಣ ಅಂತ ಇದ್ದೀರಿ. ಸೊ ಒಂದು 70 ಕಿಲೋಮೀಟರ್ಸ್ ಇದೆ ಇದು. ಸೊ 70 ಕಿಲೋಮೀಟರ್ಸ್ ಒಂದು ಸ್ವಲ್ಪ ಬೇಗ ಹೋಗಿ ಆಮೇಲೆ ಫಾರೆಸ್ಟ್ ಒಳಗಡೆ ಎಂಟ್ರ್ ಮಾಡಬೇಕು. ಸರಿ, ಹಾಗಾದರೆ ನಾನು ನಿಮಗೆ ಮುಂದೆ ಸಿಗ್ತೀನಿ. ಜಿಂಕೆ ಈ ಕಡೆ ಸೈಡ್ ಒಂಥರ ಡಿಫ್ರೆಂಟ್ ಆಗಿದೆ. ವಾಯ್ನಾಡಿಂದ ಬರ್ತಾ ಆ ಕಡೆ ಬಂಡೀಪುರ್ ಫಾರೆಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ. ಅದೊಂಥರ ಪ್ಲೈನಾಗಿ ಅಷ್ಟೊಂದು ಅಪ್ಪಿಲ್ ಡೌನ್ ಇಲ್ಲಿಲ್ಲ. ಇದು ಅಪ್ಪಿಲ್ ಡೌನ್ ಇಲ್ಲೆಲ್ಲ ಇದೆ, ಸ್ವಲ್ಪ ಡೆನ್ಸ್ ಆಗೂ ಇದೆ ಆ ಕಡೆ ಕಂಪೇರ್ ಮಾಡಿದ್ರೆ. ಸಫಾರಿ ವ್ಯಾನ್ ಅನಿಸುತ್ತೆ ಮೋಸ್ಟ್ಲಿ ಅದು. ಇಲ್ಲೊಂದು ಸ್ವಲ್ಪ ಡೀರ್ಸ್ ಇದೆ. ಇಲ್ಲಿ ದೊಡ್ಡ ಗುಂಪೆ ಇದೆ. ವೆಲ್ಕಮ್ ಟು ಬಂಡೀಪುರ. ಅದು ಬೆಳಗ್ಗೆ ಹೊತ್ತಲ್ವಾ? ಬೆಳಗ್ಗೆ ಹೊತ್ತಾನೆ ಇರೋದು. ಮ್ಯೂಸಿಯಮ್ ಏನೋ ಇದೆ, ನೋಡ್ತೀನಿ ಅಂತ ಹೇಳ್ದ. ಯಾವುದೋ ಒಂದು ವಿಡಿಯೋಲ್ಲಿ ನೋಡಿದ್ದೆ, ಬೆಳಗ್ಗೆ ಬಂದಾಗ ಇಲ್ಲೆಲ್ಲ ಆನೆ ಓಡಾಡ್ತಾ ಇರುತ್ತೆ. ಸಫಾರಿ ವ್ಯಾನ್ಸ್. ಪೆಟ್ರೋಲ್ ರಿಸರ್ವ್ ಬಂತು. ನಾನು ಬಂಡೀಪುರ ಎಂಟ್ರ್ ಆಗೋಕ್ಕೆ ಮುಂಚೆನೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮರ್ತೋದೆ. ತಮಿಳ್ನಾಡಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ಬರೀ ಜಿಂಕೆಗಳೇ ಕಾಣ್ತಾ ಇದೆ ಆವಾಗಲಿಂದ, ಅದು ಬಿಟ್ಟು ಬೇರೆ ಏನೂ ಕಾಣ್ತಾ ಇಲ್ಲ. ಇಲ್ಲೂ ಅದೇ ಇದೆ ಪೂರ್ತಿ ಗುಂಪು. ಇಲ್ಲೇ ಎಲ್ಲೋ ಅನ್ಸುತ್ತೆ ರೀಸೆಂಟಾಗಿ ಒಬ್ಬರು ಫೋಟೋ ತೊಗೊಂಡು, ಆ ಫೋಟೋ ತೊಗೊಳಕ್ಕೆ ಹೋಗಿ ಆನೆ ಅಟ್ಯಾಕ್ ಮಾಡ್ತು. ಇದೇ ಸ್ಪಾಟ್ ಅನ್ಸುತ್ತೆ, ವಿಡಿಯೋಲ್ಲಿ ನೋಡಿದ್ರೆ ಇದೇ ಥರನೇ ಇದೆ. ಇಷ್ಟು ಪ್ರಶಾಂತವಾಗಿದೆ ಇಲ್ಲಿ. ನಾನು ಫಾಗ್ ಲೈಟ್ಸೆಲ್ಲ ಏನಾದರೂ ಚೆಕ್ ಮಾಡ್ತಾರೇನೋ ಅಂದ್ಬಿಟ್ಟು ಅದ್ರ ಮೇಲೆ ಸಾಕ್ಸ್ ಎಲ್ಲ ಕವರ್ ಮಾಡಿಬಿಟ್ಟೆ. ಇಲ್ಲಿ ನೋಡಿದ್ರೆ ಏನೂ ಚೆಕ್ಕಿಂಗ್ ಥರ ಏನೂ ಇರಲಿಲ್ಲ. ಜಿಂಕೆ ಮಾತ್ರ ಅಲ್ಲಲ್ಲಿ ಕಾಣಿಸ್ತದೆ ಗುಂಪು ಗುಂಪು. ಆನೆ ಮಾತ್ರ ಇನ್ನೂ ಒಂದು ಕಾಣಿಸಿಲ್ಲ. ಅರ್ಲಿ ಮಾರ್ನಿಂಗ್ಸ್ ಬಂದರೆ ಕಾಣಿಸುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಆ್ಯಂಡ್ ಬೈಕ್ಸು ಬಿಡಲ್ಲ 6 PM ಮೇಲೆ. ಕಾರ್ಸು ಅದೆಲ್ಲ 9 PM ವರೆಗೂ ಬಿಡ್ತಾರೆ, ಬಟ್ ಬೈಕ್ಸ್ ಎಲ್ಲ 6 PM ಮೇಲೆ ಬಿಡಲ್ಲ ಇಲ್ಲಿ. ಈ ರೂಟಲ್ಲಿ ಅಲೋ ಇಲ್ಲ. ಯಾರು ನಿಲ್ಲಿಸ್ಬಿಟ್ಟೇನೋ ಮಾಡ್ತಾಯಿದ್ದಾರೆ ಇಲ್ಲಿ. ಕೆಲಸ ಮಾಡೋರು ಅನಿಸುತ್ತೆ. ಲಂಚ್ ಬ್ರೇಕ್ ತೊಗೊಂಡಿದ್ದಾರೆ. ಇಲ್ಲೊಂದು ಗುಂಪಿದೆ.
ಪೆಟ್ರೋಲ್ ಕಮ್ಮಿ ಆದರೆ ಈ ಗಾಡೀಲಿ ಇದೊಂದು ತಲೆನೋವು ಹಂಗಂಗೆ ಸ್ಟಾರ್ಟ್ ಆಗುತ್ತೆ. ಒಂದು ಹಾಫ್ ಟ್ಯಾಂಕ್ ಕೆಳಗಡೆ ಬಂದಾಗೆಲ್ಲ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ಇನ್ನು ತಮಿಳ್ನಾಡು ಬಾರ್ಡ್ರ್ ಎಂಟ್ರ್ ಆಗಿಲ್ಲ ಅನ್ಸತ್ತೆ ನಾವು. ಓ ನವಿಲಿದೆ ಸೂಪರ್. ಓಕೆ, ಮುಂದೆ ಮಧುಮಲೈ ರಿಸರ್ವ್ ಫಾರೆಸ್ಟ್ಗೆ ಚೆಕ್ ಪೋಸ್ಟು ಅಲ್ಲಿ ಕಾಣಿಸ್ತಿರೋದು. ಇದಕ್ಕೆಲ್ಲ ಯೂಟರ್ನ್ ಆಗ್ತಾ ಇದ್ದಾರೆ. ಟ್ರಾಫಿಕ್ ಇಸ್ ಕ್ಲೋಸ್ ಬಿಟ್ವೀನ್ 9 PM to 6 AM. ಸೂಪರ್ ಆಗಿದೆ ಬ್ರಿಡ್ಜ್. ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡ್ತಾ ಇದ್ದೀರಿ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್. ಮಧುಮಲೈ ಟೈಗರ್ ರಿಸರ್ವ್ ವೆಲ್ಕಮ್ಸ್ ಯು. ಓಕೆ, ಇಲ್ಲೊಂದು ಸ್ವಲ್ಪ ಜಿಂಕೆಗಳಿದೆ. ಚೆಕ್ ಪೋಸ್ಟ್ ಕ್ರಾಸ್ ಮಾಡಿದ್ಮೇಲೆ ರೋಡ್ಸ್ ಡ್ರಾಸ್ಟಿಕಲಿ ಚೇಂಜ್ ಆಗೋಯಿತು. ಒಳ್ಳೆ ಕ್ವಾಲಿಟಿ ರೋಡ್ಸ್ ಬಂದಿದೆ ಈ ಕಡೆ ಮಾತ್ರ. ಓ, ಇಲ್ಲಂತೂ ಗುಂಪು ಇದೆ. ಈ ಕಡೆ ಮರಗಳೇ ಒಂಥರ ಡಿಫ್ರೆಂಟಾಗಿದೆ. ಆ ಕಡೆ ಸ್ವಲ್ಪ ಜಾಸ್ತಿ ಸುಟ್ಟೋಗಿರೋ ಮರ, ಕಡ್ದಿರೋ ಮರ ಮತ್ತು ಮರದ ಪೀಸ್ಗಳು ಜಾಸ್ತಿ ಬಿದ್ದಿತ್ತು. ಈ ಕಡೆ ಅಷ್ಟೊಂದೇನು ಕಾಣ್ತಾ ಇಲ್ಲ. ಆ್ಯಂಡ್ ಲಾನ್ ಕೂಡ ಅಷ್ಟೇ ಸ್ವಲ್ಪ ಈವನಾಗಿ ಬೆಳೆದಿದೆ. ಆ ಕಡೆ ಎಲ್ಲ ಪ್ಯಾಚ್ ಇತ್ತು. ಓಕೆ, ಮಧುಮಲೈಗೆ ಬಂದರೆ ಇಲ್ಲಿ ಲೆಫ್ಟು ಊಟಿಗೆ 36 ಕಿಲೋಮೀಟ್ರ್ ಇದೆ. ಇದೇ ರೂಟು ಹಿಂಗೆ ತೋರಿಸ್ತಿದೆ. ಸರಪ್ಪ ಹಿಂಗೆ ಹೋಗೋಣ. ಏನೇನೋ ವಿಚಿತ್ರ ಹೆಲ್ಮೆಟ್ಗಳು. ಹೆಲ್ಮೆಟ್ ಸೇಫ್ಟಿಗೆ ಹಾಕ್ಕೊತಾರೋ ಶೋಕಿಗೆ ಹಾಕ್ಕೊತಾರೋ ಗೊತ್ತಿಲ್ಲ. ನಾನು ಬೊಂಬೆ ಎಲಿಫೆಂಟ್ನ ನೋಡ್ಬಿಟ್ಟು ನಿಜ ಅನ್ಕೊಂಬಿಟ್ಟೆ. ಇಲ್ಲಿ ಜಿಂಕೆ ಜೊತೆ ಒಂದು ನವಿಲು ಕೂಡ ಇದೆ. ನೆಟ್ವರ್ಕ್ ಇಲ್ಲ, 1 ಪಾಯಿಂಟ್ ನೆಟ್ವರ್ಕ್ ಇಲ್ಲ. ಜಾಮ್ ಆಗಿದೆ.
ಕಾರ್ಸಿಗೆ ಮಾತ್ರ ಏನೋ ಕಲೆಕ್ಟ್ ಮಾಡ್ದಂಗೆ ಇದ್ದಾರೆ ಎಂಟ್ರಿ ಫೀ. ರೈಟ್ ಸೈಡ್ ಸಾಕಾಗಿದೆ. ಬೆಳಗ್ಗೆ ಬಂದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಓಕೆ, ಊಟಿ ಇನ್ನೂ 29 ಕಿಲೋಮೀಟರ್ಸ್ ಇದೆ. ಐ ಥಿಂಕ್ ಫಾರೆಸ್ಟ್ ರೀಜನ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಅನಿಸುತ್ತೆ. ಓಕೆ, ಯಾವುದಾದ್ರು ಪೆಟ್ರೋಲ್ ಬಂಕ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಬೇಕು. A few moments later. ಸೊ ಇಲ್ಲೆಲ್ಲರೂ ಹೊಟ್ಟೆ ಹಶ್ವಾಗ್ತಿತ್ತು ಅಂದ್ಬಿಟ್ಟು ಯಾರು ತಿನ್ನೋಣ ಅಂತ ನಿಲ್ಸಿದ್ರೆ ಹೋಟೆಲ್ಸ್ ಅದು ಚೆನ್ನಾಗಿರಲಿಲ್ಲ ಅಂದ್ಬಿಟ್ಟು ನಾನು ಒಂದು ಬೇಕ್ರಿ ಇತ್ತು, ಬೇಕ್ರಿಯಲ್ಲಿ ಲೈಟಾಗಿ ಪಪ್ಸ್ ತಿನ್ಕೊಂಡು ಹೊರಡ್ತಾ ಇದ್ದಾರೆ. ಸೊ ಪ್ರಾಬ್ಲಮ್ ಏನಂದರೆ ಪೆಟ್ರೋಲ್ ಆಲ್ಮೋಸ್ಟ್ ನಿಲ್ಲಲ್ಲಿದೆ. ರಿಸರ್ವ್ ಬಂದು ಒಂದು 30 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದ್ದೀನಿ. ಎಲ್ಲಿ ಗೊತ್ತೋ ಗೊತ್ತಿಲ್ಲ. ಮುಂದೆ ಪೆಟ್ರೋಲ್ ಬಂಕ್ ಇದೆ ಇಲ್ವೋ ಅದು ಗೊತ್ತಿಲ್ಲ. ಓಕೆ, ಇಲ್ಲೊಂದಿದೆ ಫುಲ್. ಕಾಣ್ತದೆ ಇಲ್ಲಿಂದ. ಸೂಪರ್. ಕರೆಕ್ಟಾಗಿ ಆಕ್ಸಲರೇಷನ್ ಕೊಟ್ಟಿದ ತಕ್ಷಣ ನುಗ್ಬಿಡ್ತು. ಹಿಂದೆ ಇಲ್ಲಿ ಜಿಂಕೆ ಗಾಡಿ ಮುಂದೆನೇ ಪಾಸ್ ಆಯಿತು. ಇಲ್ಲಿಂದ ಫೋಟೋ ಇದು ವಿಡಿಯೋಲ್ಲಿ ಬಂದಿದೆ, ತೋರಿಸ್ತೀನಿ ತಡಿ ಆಮೇಲೆ. ಕೋತಿ ಡಿಫ್ರೆಂಟ್ ಆಗಿದೆ ಇಲ್ಲಿ.
ಬಾಯ್.